ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾವ್ಯಾವ ಕಾರಣಕ್ಕೆ ಈಗ ಪಾಕಿಸ್ತಾನಕ್ಕೆ ಈ ರೀತಿಯ ಆತಂಕ ಕಾಡ್ತಾ ಇದೆ, ಏನಾಗಬಹುದು, ಭಾರತ ಈ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿದಾಳಿಯನ್ನ ನಡೆಸಬಹುದು, ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಭಾರತ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದ ಏನಿದೆ ಅದನ್ನ ರದ್ದು ಮಾಡಿ ಯಾವಾಗ ಬೇಕಾದರೂ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಪರಿಸ್ಥಿತಿ ಬರಬಹುದು. ಏನ್ ಈ ಕದನ ವಿರಾಮ ಒಪ್ಪಂದ ಅಂತಂದ್ರೆ, ಈ ಗಡಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶಸ್ತ್ರಸಜ್ಜಿತವಾಗಿ ಅಥವಾ ಗುಂಡಿನ ದಾಳಿಯ ಮೂಲಕ ಪ್ರತಿದಾಳಿಯನ್ನು ನಡೆಸುವಂತಿಲ್ಲ. ಏನೇ ವೈಮನಸ್ಸಿದ್ರೂ ಕೂಡ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂತದ್ದು, ಕದನ ವಿರಾಮ ಉಲ್ಲಂಘನೆ ಮಾಡಲಾರದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಆದ್ರೆ ಇನ್ಮುಂದೆ ಆ ಕದನ ವಿರಾಮ ಒಪ್ಪಂದವನ್ನ ರದ್ದು ಮಾಡಿ ನಿಮಗೆ ಬಂದೂಕಿನಿಂದಲೇ ಉತ್ತರ ಕೊಡ್ತೀವಿ ಅಂತ ಭಾರತ ಎನಿ ಟೈಮ್ ಪಾಕಿಸ್ತಾನಕ್ಕೆ ನುಗ್ಗಬಹುದು. ನಂಬರ್ 1. ಇನ್ನು ಮತ್ತೆ ಭಾರತೀಯ ಸೇನೆಗೆ ಉಗ್ರರ ನೆಲೆಗಳೇ ನೇರ ಟಾರ್ಗೆಟ್. ಈ ಕುನ್ನಿಗಳು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾವೆ, ಯಾವ್ಯಾವ ಬಿಲದಲ್ಲಿದ್ದಾವೆ, ಆ ಬಿಲದಿಂದ ಹೊರಗಡೆ ದರ 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 ಎಳ್ಕೊಂಡು ಬರೋದು, ಹೊಡಿತಾ ಇರೋದು. ಆ ರೀತಿಯ ಕೆಲಸಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ನೇರವಾಗಿ ಉಗ್ರಗಾಮಿಗಳ ನೆಲಕ್ಕೆ ನುಗ್ಗಿ ಹೊಡೆಯೋದೇ ಈಗ ಮುಖ್ಯವಾದಂತಹ ಗುರಿಯಾಗಿದೆ ಭಾರತಕ್ಕೆ. ಭಾರತದ ನೆಲದಲ್ಲೇ ನಿಂತು ಪಾಕಿಸ್ತಾನ್ ನೆಲಕ್ಕೆ ಕ್ಷಿಪಣಿ ಗುರಿಯನ್ನ ಇಡುವ ಕೆಲಸ ಕೂಡ ಆಗುತ್ತೆ. ಪಾಕಿಸ್ತಾನ್ ಇನ್ಮುಂದೆ ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ಈ ರೀತಿ ಉಗ್ರರನ್ನ ಮುಂದೆ ಇಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಬೇಕು. ಆ ರೀತಿಯ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ತುದಿಯಿಂದ ಆ ತುದಿಗೆ ನೇರ ಕ್ಷಿಪಣಿ ದಾಳಿ ಮಾಡಿದರೆ ಪಾಕಿಸ್ತಾನ್ ಭೂಪಟದಲ್ಲಿಯೇ ಪಾಕಿಸ್ತಾನ ಇಲ್ಲದಂತಹ ಪರಿಸ್ಥಿತಿ ಬರುತ್ತೆ. ಮ್ಯಾಪ್ ಅಲ್ಟರ್ ಆಗುತ್ತೆ, ಪಿಒಕೆಯನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಇದೆಲ್ಲವೂ ಕೂಡ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿದೆ. ಪರಮಾಣು ದಾಳಿ ಬಗ್ಗೆಯೂ ಕೂಡ ಪಾಕಿಸ್ತಾನಕ್ಕೆ ನಡುಕ ಶುರುವಾಗ್ಬಿಟ್ಟಿದೆ. ಭೂಮಿ, ವಾಯು, ಜಲ ಮಾರ್ಗದಲ್ಲಿ ಪ್ರತೀಕಾರ ನಿಶ್ಚಿತ. 3 ಫೋರ್ಸ್ಗಳು ಒಟ್ಟೊಟ್ಟಿಗೆ ಪಾಕಿಸ್ತಾನಕ್ಕೆ ನುಗ್ಗಿಬಿಟ್ರೆ ಸೊಳ್ಳೆಗಳ ನೊಣಗಳ ರೀತಿಯಲ್ಲಿ ಹೊಸಕ್ಕೆ ಹಾಕ್ಬಿಡುತ್ತೆ ಭಾರತೀಯ ಸೇನೆ ಈ ಪಾಪಿ ಪಾಕಿಸ್ತಾನವನ್ನ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು 1972ರ ಶಿಮ್ಲಾ ಒಪ್ಪಂದ ರದ್ದಾದ ಬೆನ್ನಲ್ಲೇ ಪಾಕ್ಗೆ ಭಯ ಶುರುವಾಗಿದೆ. ಏನಿದು ಶಿಮ್ಲಾ ಒಪ್ಪಂದ ಅಂತಂದ್ರೆ, ಭಾರತ ಪಾಕಿಸ್ತಾನದ ನಡುವೆ ಈ ಕಾಶ್ಮೀರದ ವಿಚಾರವಾಗಿ ಏನೇ ವಿವಾದಗಳು ಸೃಷ್ಟಿಯಾದರೂ ಕೂಡ ಅದನ್ನು ನೇರವಾಗಿ ಮಾತುಕತೆಯ ಮೂಲಕ, ಯಾವುದೇ ವಿವಾದ ಇದ್ರೂ ಕೂಡ ಬಗೆಹರಿಸಿಕೊಳ್ಳೋದು ಮಾತುಕತೆಯ ಮೂಲಕ. ಆದ್ರೆ ಅದೇ ಶಿಮ್ಲಾ ಒಪ್ಪಂದ ರದ್ದಾದ್ರೆ ಇನ್ನು ಮಾತಿಲ್ಲ. ನೇರವಾಗಿ ಮಿಸೈಲ್ ಅಟ್ಯಾಕ್, ಬಾಂಬ್, ಢಮಾರ್, ಈ ರೀತಿಯ ಕೆಲಸಕ್ಕೆ ಭಾರತ ಮುಂದಾಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭಾರತ ನುಗ್ಗುವ ಬಗ್ಗೆ ಅವರಿಗೆ ಭೀತಿ ಶುರುವಾಗಿದೆ. ಪಿಒಕೆಗೆ ಭಾರತೀಯ ಸೇನೆ ನುಗ್ಗಿ ಹೊಡೆಯುವಂತ ಅವಕಾಶ ಈಗ ಸೃಷ್ಟಿಯಾಗಿದೆ. ಪಾಕಿಸ್ತಾನ್ ಸಮುದ್ರ ಗಡಿ ಪ್ರದೇಶದಲ್ಲಿ ಭಾರತ ದಿಗ್ಬಂಧನ ಹಾಕಿದೆ. ನೌಕಾ ಗಡಿ ನಿರ್ಬಂಧದಿಂದ ವ್ಯಾಪಾರ ವಹಿವಾಟಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ಬೀಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾದ್ರೆ ಪಾಕಿಸ್ತಾನ್ ಯಾರು ಕಾಪಾಡೋದಕ್ಕಾಗುವುದಿಲ್ಲ. ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾವ್ಯಾವ ಕಾರಣಕ್ಕೆ ಈಗ ಪಾಕಿಸ್ತಾನಕ್ಕೆ ಈ ರೀತಿಯ ಆತಂಕ ಕಾಡ್ತಾ ಇದೆ, ಏನಾಗಬಹುದು, ಭಾರತ ಈ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿದಾಳಿಯನ್ನ ನಡೆಸಬಹುದು, ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಭಾರತ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದ ಏನಿದೆ ಅದನ್ನ ರದ್ದು ಮಾಡಿ ಯಾವಾಗ ಬೇಕಾದರೂ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಪರಿಸ್ಥಿತಿ ಬರಬಹುದು. ಏನ್ ಈ ಕದನ ವಿರಾಮ ಒಪ್ಪಂದ ಅಂತಂದ್ರೆ, ಈ ಗಡಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶಸ್ತ್ರಸಜ್ಜಿತವಾಗಿ ಅಥವಾ ಗುಂಡಿನ ದಾಳಿಯ ಮೂಲಕ ಪ್ರತಿದಾಳಿಯನ್ನು ನಡೆಸುವಂತಿಲ್ಲ. ಏನೇ ವೈಮನಸ್ಸಿದ್ರೂ ಕೂಡ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂತದ್ದು, ಕದನ ವಿರಾಮ ಉಲ್ಲಂಘನೆ ಮಾಡಲಾರದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಆದ್ರೆ ಇನ್ಮುಂದೆ ಆ ಕದನ ವಿರಾಮ ಒಪ್ಪಂದವನ್ನ ರದ್ದು ಮಾಡಿ ನಿಮಗೆ ಬಂದೂಕಿನಿಂದಲೇ ಉತ್ತರ ಕೊಡ್ತೀವಿ ಅಂತ ಭಾರತ ಎನಿ ಟೈಮ್ ಪಾಕಿಸ್ತಾನಕ್ಕೆ ನುಗ್ಗಬಹುದು. ನಂಬರ್ 1. ಇನ್ನು ಮತ್ತೆ ಭಾರತೀಯ ಸೇನೆಗೆ ಉಗ್ರರ ನೆಲೆಗಳೇ ನೇರ ಟಾರ್ಗೆಟ್. ಈ ಕುನ್ನಿಗಳು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾವೆ, ಯಾವ್ಯಾವ ಬಿಲದಲ್ಲಿದ್ದಾವೆ, ಆ ಬಿಲದಿಂದ ಹೊರಗಡೆ ದರ 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 ಎಳ್ಕೊಂಡು ಬರೋದು, ಹೊಡಿತಾ ಇರೋದು. ಆ ರೀತಿಯ ಕೆಲಸಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ನೇರವಾಗಿ ಉಗ್ರಗಾಮಿಗಳ ನೆಲಕ್ಕೆ ನುಗ್ಗಿ ಹೊಡೆಯೋದೇ ಈಗ ಮುಖ್ಯವಾದಂತಹ ಗುರಿಯಾಗಿದೆ ಭಾರತಕ್ಕೆ.
ಭಾರತದ ನೆಲದಲ್ಲೇ ನಿಂತು ಪಾಕಿಸ್ತಾನ್ ನೆಲಕ್ಕೆ ಕ್ಷಿಪಣಿ ಗುರಿಯನ್ನ ಇಡುವ ಕೆಲಸ ಕೂಡ ಆಗುತ್ತೆ. ಪಾಕಿಸ್ತಾನ್ ಇನ್ಮುಂದೆ ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ಈ ರೀತಿ ಉಗ್ರರನ್ನ ಮುಂದೆ ಇಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಬೇಕು. ಆ ರೀತಿಯ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ತುದಿಯಿಂದ ಆ ತುದಿಗೆ ನೇರ ಕ್ಷಿಪಣಿ ದಾಳಿ ಮಾಡಿದರೆ ಪಾಕಿಸ್ತಾನ್ ಮಟ್ಯಾಸ್. ಭೂಪಟದಲ್ಲಿಯೇ ಪಾಕಿಸ್ತಾನ ಇಲ್ಲದಂತಹ ಪರಿಸ್ಥಿತಿ ಬರುತ್ತೆ. ಮ್ಯಾಪ್ ಅಲ್ಟರ್ ಆಗುತ್ತೆ. ಪಿಒಕೆಯನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಇದೆಲ್ಲವೂ ಕೂಡ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿದೆ. ಪರಮಾಣು ದಾಳಿ ಬಗ್ಗೆಯೂ ಕೂಡ ಪಾಕಿಸ್ತಾನಕ್ಕೆ ನಡುಕ ಶುರುವಾಗ್ಬಿಟ್ಟಿದೆ. ಭೂಮಿ, ವಾಯು, ಜಲ ಮಾರ್ಗದಲ್ಲಿ ಪ್ರತೀಕಾರ ನಿಶ್ಚಿತ. 3 ಫೋರ್ಸ್ಗಳು ಒಟ್ಟೊಟ್ಟಿಗೆ ಪಾಕಿಸ್ತಾನಕ್ಕೆ ನುಗ್ಗಿಬಿಟ್ರೆ ಸೊಳ್ಳೆಗಳ ನೊಣಗಳ ರೀತಿಯಲ್ಲಿ ಹೊಸಕ್ಕೆ ಹಾಕ್ಬಿಡುತ್ತೆ ಭಾರತೀಯ ಸೇನೆ ಈ ಪಾಪಿ ಪಾಕಿಸ್ತಾನವನ್ನ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು 1972ರ ಶಿಮ್ಲಾ ಒಪ್ಪಂದ ರದ್ದಾದ ಬೆನ್ನಲ್ಲೇ ಪಾಕ್ಗೆ ಭಯ ಶುರುವಾಗಿದೆ. ಏನಿದು ಶಿಮ್ಲಾ ಒಪ್ಪಂದ ಅಂತಂದ್ರೆ, ಭಾರತ ಪಾಕಿಸ್ತಾನದ ನಡುವೆ ಈ ಕಾಶ್ಮೀರದ ವಿಚಾರವಾಗಿ ಏನೇ ವಿವಾದಗಳು ಸೃಷ್ಟಿಯಾದರೂ ಕೂಡ ಅದನ್ನು ನೇರವಾಗಿ ಮಾತುಕತೆಯ ಮೂಲಕ ಯಾವುದೇ ವಿವಾದ ಇದ್ರೂ ಕೂಡ ಬಗೆಹರಿಸಿಕೊಳ್ಳೋದು ಮಾತುಕತೆಯ ಮೂಲಕ. ಆದ್ರೆ ಅದೇ ಶಿಮ್ಲಾ ಒಪ್ಪಂದ ರದ್ದಾದ್ರೆ ಇನ್ನು ಮಾತಿಲ್ಲ. ನೇರವಾಗಿ ಮಿಸೈಲ್ ಅಟ್ಯಾಕ್, ಬಾಂಬ್, ಢಮಾರ್ ಈ ರೀತಿಯ ಕೆಲಸಕ್ಕೆ ಭಾರತ ಮುಂದಾಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭಾರತ ನುಗ್ಗುವ ಬಗ್ಗೆ ಅವರಿಗೆ ಭೀತಿ ಶುರುವಾಗಿದೆ. ಪಿಒಕೆಗೆ ಭಾರತೀಯ ಸೇನೆ ನುಗ್ಗಿ ಹೊಡೆಯುವಂತ ಅವಕಾಶ ಈಗ ಸೃಷ್ಟಿಯಾಗಿದೆ. ಪಾಕಿಸ್ತಾನ್ ಸಮುದ್ರ ಗಡಿ ಪ್ರದೇಶದಲ್ಲಿ ಭಾರತ ದಿಗ್ಬಂಧನ ಹಾಕಿದೆ. ನೌಕಾ ಗಡಿ ನಿರ್ಬಂಧದಿಂದ ವ್ಯಾಪಾರ ವಹಿವಾಟಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ಬೀಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾದ್ರೆ ಪಾಕಿಸ್ತಾನ್ ಯಾರು ಕಾಪಾಡೋದಕ್ಕಾಗುವುದಿಲ್ಲ. ಪಾಕಿಸ್ತಾನಕ್ಕೆ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾವ್ಯಾವ ಕಾರಣಕ್ಕೆ ಈಗ ಪಾಕಿಸ್ತಾನಕ್ಕೆ ಈ ರೀತಿಯ ಆತಂಕ ಕಾಡ್ತಾ ಇದೆ, ಏನಾಗಬಹುದು, ಭಾರತ ಈ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿದಾಳಿಯನ್ನ ನಡೆಸಬಹುದು, ಏನೇನು ಆಪ್ಷನ್ಸ್ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಮೊದಲನೇದಾಗಿ ಭಾರತ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದ ಏನಿದೆ ಅದನ್ನ ರದ್ದು ಮಾಡಿ ಯಾವಾಗ ಬೇಕಾದರೂ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯುವಂತಹ ಪರಿಸ್ಥಿತಿ ಬರಬಹುದು. ಏನೇ ಕದನ ವಿರಾಮ ಒಪ್ಪಂದ ಅಂತಂದ್ರೆ, ಈ ಗಡಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶಸ್ತ್ರಸಜ್ಜಿತವಾಗಿ ಅಥವಾ ಗುಂಡಿನ ದಾಳಿಯ ಮೂಲಕ ಪ್ರತಿದಾಳಿಯನ್ನು ನಡೆಸುವಂತಿಲ್ಲ. ಏನೇ ವೈಮನಸ್ಸಿದ್ರೂ ಕೂಡ ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂತದ್ದು, ಕದನ ವಿರಾಮ ಉಲ್ಲಂಘನೆ ಮಾಡಲಾರದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಆದ್ರೆ ಇನ್ಮುಂದೆ ಆ ಕದನ ವಿರಾಮ ಒಪ್ಪಂದವನ್ನ ರದ್ದು ಮಾಡಿ ನಿಮಗೆ ಬಂದೂಕಿನಿಂದಲೇ ಉತ್ತರ ಕೊಡ್ತೀವಿ ಅಂತ ಭಾರತ ಎನಿ ಟೈಮ್ ಪಾಕಿಸ್ತಾನಕ್ಕೆ ನುಗ್ಗಬಹುದು. ನಂಬರ್ 1. ಇನ್ನು ಮತ್ತೆ ಭಾರತೀಯ ಸೇನೆಗೆ ಉಗ್ರರ ನೆಲೆಗಳೇ ನೇರ ಟಾರ್ಗೆಟ್. ಈ ಕುನ್ನಿಗಳು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾವೆ, ಯಾವ್ಯಾವ ಬಿಲದಲ್ಲಿದ್ದಾವೆ, ಆ ಬಿಲದಿಂದ ಹೊರಗಡೆ ದರ ಎಳ್ಕೊಂಡು ಬರೋದು, ಹೊಡಿತಾ ಇರೋದು. ಆ ರೀತಿಯ ಕೆಲಸಕ್ಕೆ ಈಗ ಭಾರತ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ನೇರವಾಗಿ ಉಗ್ರಗಾಮಿಗಳ ನೆಲಕ್ಕೆ ನುಗ್ಗಿ ಹೊಡೆಯೋದೇ ಈಗ ಮುಖ್ಯವಾದಂತಹ ಗುರಿಯಾಗಿದೆ ಭಾರತಕ್ಕೆ. ಭಾರತದ ನೆಲದಲ್ಲೇ ನಿಂತು ಪಾಕಿಸ್ತಾನ್ ನೆಲಕ್ಕೆ ಕ್ಷಿಪಣಿ ಗುರಿಯನ್ನ ಇಡುವ ಕೆಲಸ ಕೂಡ ಆಗುತ್ತೆ. ಪಾಕಿಸ್ತಾನ್ ಇನ್ಮುಂದೆ ಯಾವುದೇ ಕಾರಣಕ್ಕೂ ಭಾರತದ ಮೇಲೆ ಈ ರೀತಿ ಉಗ್ರರನ್ನ ಮುಂದೆ ಇಟ್ಕೊಂಡು ಅಟ್ಯಾಕ್ ಮಾಡಬೇಕು ಅಂದ್ರೆ 1000 ಸಲ ಯೋಚನೆ ಮಾಡಬೇಕು. ಆ ರೀತಿಯ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಈ ತುದಿಯಿಂದ ಆ ತುದಿಗೆ ನೇರ ಕ್ಷಿಪಣಿ ದಾಳಿ ಮಾಡಿದರೆ ಪಾಕಿಸ್ತಾನ್ ಮಟ್ಯಾಸ್. ಭೂಪಟದಲ್ಲಿಯೇ ಪಾಕಿಸ್ತಾನ ಇಲ್ಲದಂತಹ ಪರಿಸ್ಥಿತಿ ಬರುತ್ತೆ. ಮ್ಯಾಪ್ ಅಲ್ಟರ್ ಆಗುತ್ತೆ. ಪಿಒಕೆಯನ್ನ ಕ್ಯಾಪ್ಚರ್ ಮಾಡ್ಕೋಬಹುದು. ಇದೆಲ್ಲವೂ ಕೂಡ ಪಾಕಿಸ್ತಾನದ ಆತಂಕಕ್ಕೆ ಕಾರಣ ಆಗಿದೆ. ಪರಮಾಣು ದಾಳಿ ಬಗ್ಗೆಯೂ ಕೂಡ ಪಾಕಿಸ್ತಾನಕ್ಕೆ ನಡುಕ ಶುರುವಾಗ್ಬಿಟ್ಟಿದೆ. ಭೂಮಿ, ವಾಯು, ಜಲ ಮಾರ್ಗದಲ್ಲಿ ಪ್ರತೀಕಾರ ನಿಶ್ಚಿತ. 3 ಫೋರ್ಸ್ಗಳು ಒಟ್ಟೊಟ್ಟಿಗೆ ಪಾಕಿಸ್ತಾನಕ್ಕೆ ನುಗ್ಗಿಬಿಟ್ರೆ ಸೊಳ್ಳೆಗಳ ನೊಣಗಳ ರೀತಿಯಲ್ಲಿ ಹೊಸಕ್ಕೆ ಹಾಕ್ಬಿಡುತ್ತೆ ಭಾರತೀಯ ಸೇನೆ ಈ ಪಾಪಿ ಪಾಕಿಸ್ತಾನವನ್ನ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇನ್ನು 1972ರ ಶಿಮ್ಲಾ ಒಪ್ಪಂದ ರದ್ದಾದ ಬೆನ್ನಲ್ಲೇ ಪಾಕ್ಗೆ ಭಯ ಶುರುವಾಗಿದೆ. ಏನಿದು ಶಿಮ್ಲಾ ಒಪ್ಪಂದ ಅಂತಂದ್ರೆ, ಭಾರತ ಪಾಕಿಸ್ತಾನದ ನಡುವೆ ಈ ಕಾಶ್ಮೀರದ ವಿಚಾರವಾಗಿ ಏನೇ ವಿವಾದಗಳು ಸೃಷ್ಟಿಯಾದರೂ ಕೂಡ
ಅದನ್ನು ನೇರವಾಗಿ ಮಾತುಕತೆಯ ಮೂಲಕ ಯಾವುದೇ ವಿವಾದ ಇದ್ರೂ ಕೂಡ ಬಗೆಹರಿಸಿಕೊಳ್ಳೋದು ಮಾತುಕತೆಯ ಮೂಲಕ. ಆದ್ರೆ ಅದೇ ಶಿಮ್ಲಾ ಒಪ್ಪಂದ ರದ್ದಾದ್ರೆ ಇನ್ನು ಮಾತಿಲ್ಲ. ನೇರವಾಗಿ ಮಿಸೈಲ್ ಅಟ್ಯಾಕ್, ಬಾಂಬ್, ಢಮ್ ಢಮಾರ್, ಈ ರೀತಿಯ ಕೆಲಸಕ್ಕೆ ಭಾರತ ಮುಂದಾಗ್ತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಭಾರತ ನುಗ್ಗುವ ಬಗ್ಗೆ ಅವರಿಗೆ ಭೀತಿ ಶುರುವಾಗಿದೆ. ಪಿಒಕೆಗೆ ಭಾರತೀಯ ಸೇನೆ ನುಗ್ಗಿ ಹೊಡೆಯುವಂತ ಅವಕಾಶ ಈಗ ಸೃಷ್ಟಿಯಾಗಿದೆ. ಪಾಕಿಸ್ತಾನ್ ಸಮುದ್ರ ಗಡಿ ಪ್ರದೇಶದಲ್ಲಿ ಭಾರತ ದಿಗ್ಬಂಧನ ಹಾಕಿದೆ. ನೌಕಾ ಗಡಿ ನಿರ್ಬಂಧದಿಂದ ವ್ಯಾಪಾರ ವಹಿವಾಟಿಗೆ ಪಾಕಿಸ್ತಾನಕ್ಕೆ ಪೆಟ್ಟು ಬೀಳ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾದ್ರೆ ಪಾಕಿಸ್ತಾನ್ ಯಾರು ಕಾಪಾಡೋದಕ್ಕಾಗುವುದಿಲ್ಲ.